ಪವಿತ್ರಾಣಾಂ ಪವಿತ್ರಂ ಯಹ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯಹ ಅವ್ಯಯಃ ಪಿತಾ. ಅವನಂತವನು ಪವಿತ್ರಾಣಾಂ ಪವಿತ್ರ, ಜಗತ್ತಿನಲ್ಲಿರುವಂತಹ ಎಲ್ಲಾ ಪವಿತ್ರ ವಸ್ತುಗಳಿಗಿಂತಲೂ ಅತ್ಯಂತ ಹೆಚ್ಚು ಪವಿತ್ರನಾದವನು. ತೀರ್ಥ, ಗಂಗಾ ನದಿ, ಬೆಂಕಿ, ಮಣ್ಣು ಮೊದಲಾದಂತಹ ಅನೇಕ ಸಂಗತಿಗಳಿವೆ. ಆ ಎಲ್ಲಾ ಪವಿತ್ರ ವಸ್ತುಗಳಿಗಿಂತಲೂ ಈತ ಅತ್ಯಂತ ಹೆಚ್ಚು ಪವಿತ್ರನಾದವನು. ಪವಿತ್ರ ಅನ್ನುವ ಒಂದು ಶಬ್ದದ ನಿರ್ವಚನವೇ ಮುಂದೆ ಇದೆ, ವಿಷ್ಣು ಸಹಸ್ರನಾಮದಲ್ಲಿ ಬರುವುದಿದೆ. ಅದಕ್ಕಾಗಿ ಆ ಪವಿತ್ರ ಶಬ್ದದ ಅರ್ಥವನ್ನು ಹೆಚ್ಚು ಈಗ ಅದರ ಪ್ರಮಾಣ ಶ್ಲೋಕಗಳು ಇತ್ಯಾದಿಗಳ ಪುರಸ್ಸರವಾಗಿ ಹೇಳೋದಿಲ್ಲ. ಆದರೆ ಎಲ್ಲರನ್ನೂ ಪವಿತ್ರಗೊಳಿಸುವಂಥವನು ಅಂತ ಅಷ್ಟೇ ಅರ್ಥವನ್ನು ತಿಳ್ಕೊಂಡು ಸಾಕು. ಪವಿತ್ರಾಣಾಂ ಪವಿತ್ರ, ನಮ್ಮನ್ನು ಪಾವನಗೊಳಿಸುವಂತಹ ಅನೇಕ ಸಂಗತಿಗಳಿವೆ. ಮೊದಲನೇದಾಗಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ, ಜ್ಞಾನಕ್ಕೆ ಸಮಾನವಾದಂತಹ ಪವಿತ್ರವಾದ ಸಂಗತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಅಂಥ ಜ್ಞಾನವನ್ನು ಕೂಡ ನಮಗೆ ಕೊಡುವಂಥವನು ಅವನೇ ಆಗಿದ್ದಾನೆ. ಆ ಎಲ್ಲಾ ಉಳಿದ ಪವಿತ್ರ ವಸ್ತುಗಳಿಗೆ ಜ್ಞಾನ, ಗಂಗೆ ಮತ್ತೆ ಅಗ್ನಿ, ಪೃಥ್ವಿ ಮೊದಲಾದ ಎಲ್ಲಾ ವಸ್ತುಗಳಿಗೆ ಪಾವಿತ್ರ್ಯ ಬಂದಿರುವುದೆಲ್ಲಿಂದ? ಅದು ನಮ್ಮಿಂದಲೇ ಬರಬೇಕು, ಈ ಭಗವಂತನಿಂದಲೇ ಬರಬೇಕು. ಅದನ್ನ ನಾವು ವಿಚಾರ ಮಾಡಬೇಕು. ಜ್ಞಾನ ಪವಿತ್ರವಾಗುವುದು ಯಾವಾಗ? ಇದು ಬಹಳ ವಿಶಿಷ್ಟವಾದ ಸಂಗತಿ. ಇದು ಜ್ಞಾನ ಪವಿತ್ರ ಆಗೋದು ಯಾವಾಗ? ಲೌಕಿಕವಾದ ಜ್ಞಾನವನ್ನು ಪಡ್ಕೊಂಡ್ರೆ ಅದರಿಂದೇನು ಪಾವಿತ್ರ್ಯ ಬರೋದಿಲ್ಲ. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾತೋ ಮುಂಚಥ ಅಮೃತಸ್ಯೇಷು ಸೇತು ಅಂತ ಉಪನಿಷತ್ತು ಹೇಳ್ತದೆ. ಬೇರೆ ಯಾವುದೋ ಕೆಲಸಕ್ಕೆ ಬಾರದ ಮಾತುಗಳನ್ನೇ ಆಡಿ ಏನು ಉಪಯೋಗ? ಅದನ್ನು ತಿಳಿದು ಏನು ಉಪಯೋಗ? ತಮೇವೈಕಂ ಜಾನತ, ಆ ತಿಳಿಯುವುದಾದ್ರೆ ಪರಮಾತ್ಮನೊಬ್ಬನನ್ನೇ ತಿಳಿಯಿರಿ. ಅನ್ಯಾಯವಾತೋ ಮುಂಚಥ, ಉಳಿದ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಅಲ್ಲ, ಅದ್ರ ಬಗ್ಗೆ ಮಾತೇ ಆಡಬೇಡಿ. ವಾಚಃ ಮುಂಚಥ, ಬಿಟ್ಬಿಡಿ ಆ ಕಡೆ. ಅಮೃತ ಶೇಷು ಸೇತು, ಯಾಕೆಂದ್ರೆ ಲೌಕಿಕ ಸಂಗತಿಗಳನ್ನ ಕುರಿತು ಮಾತನಾಡಿ ಅದನ್ನು ತಿಳ್ಕೊಂಡಿದ್ದರಿಂದ ಮನುಷ್ಯನಿಗೆ ಅಮೃತ ಅಂದ್ರೆ ಮೋಕ್ಷ ಏನೂ ಸಿಗೋದಿಲ್ಲ. ಆದ್ರೆ ಆ ಅಮೃತದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಸೇತುವೆ ಈ ಭಗವಂತನೇ ಆಗಿದ್ದಾನೆ. ಹಾಗಾಗಿ ಲೌಕಿಕ ಸಂಗತಿಗಳು ಯಾವತ್ತೂ ಕೂಡ ಲೌಕಿಕ ಸಂಗತಿಗಳ ಜ್ಞಾನ ಯಾವತ್ತೂ ಪವಿತ್ರವಲ್ಲ. ಅಧ್ಯಾತ್ಮದ ಕುರಿತಾದಂತಹ ಒಂದು ಜ್ಞಾನ ಏನಿದೆ ಅದು ಪವಿತ್ರ. ಯಾಕೆಂದ್ರೆ ಭಗವದ್ ವಿಷಯಕ್ಕಾದ್ರಿಂದ. ಆದ್ರಿಂದ ಆ ಅಧ್ಯಾತ್ಮದ ಜ್ಞಾನ ಪವಿತ್ರ ಆಗುವುದು ಪವಿತ್ರನಾದ ಭಗವಂತನ ಸಂಪರ್ಕದಿಂದ. ಗಂಗಾ ಪವಿತ್ರ ಯಾಕಾಯಿತು ಅಂದ್ರೆ ಪವಿತ್ರನಾದ ಭಗವಂತನ ಪಾದಕಮಲದಿಂದ ಹುಟ್ಟಿದ್ರಿಂದ. ನಿತ್ಯ ನಾವು ಮನೆಯಲ್ಲಿ ಸೇವಿಸುವಂತಹ ತೀರ್ಥ ಅದು ಯಾಕೆ ಪವಿತ್ರ ಆಗ್ತದೆ? ಭಗವಂತನಿಗೆ ನಾವು ಅದನ್ನು ಅಭಿಷೇಕ ಮಾಡಿದ್ರಿಂದ. ಪೃಥ್ವಿ, ಮಣ್ಣು ಬಹಳ ಪವಿತ್ರ. ಯಾಕೆ ಪವಿತ್ರ ಅದು? ಮಣ್ಣಿನಲ್ಲಿ ಆ ಭಗವಂತ ಸ್ತ್ರೀ ರೂಪದಿಂದ ಇದ್ದಾನೆ. ಇದ್ದು ನಮಗೆ ಬೆಳೆ ಇತ್ಯಾದಿಗಳು ಬರ್ಲಿಕ್ಕೆ ಅವನು ಕಾರಣ ಆಗ್ತಾನೆ. ಸರ್ವ ಜಗತ್ತಿಗೂ ಅವನ ಆಶ್ರಯನಾಗಿದ್ದಾನೆ. ಹಾಗಾದ್ರೆ ಆ ಮಣ್ಣಿಗೆ ಪಾವಿತ್ರ್ಯ ಬಂದದ್ದು ಒಳಗಿರುವ ಭಗವಂತನಿಂದಾಗಿ. ಜಲವೂ ಪವಿತ್ರವೇ. ಜಲ ನಮ್ಮೆಲ್ಲ ಸ್ನಾನ ಪಾನ ಇತ್ಯಾದಿ ಕಾರ್ಯಕ್ರಮಗಳಿಗೆ ಬೇಕು, ಅದು ಬಹಳ ಪವಿತ್ರವಾದದ್ದೇ. ಅದ್ಯಾಕೆ ಪವಿತ್ರ ಅಂದ್ರೆ ಅಲ್ಲಿ ಒಳಗಿರುವಂತಹ ಭಗವಂತನ ಸನ್ನಿಧಾನದಿಂದ. ಜಲಕ್ಕೆ ಪಾವಿತ್ರ್ಯ ಬರುವುದು ಅವನಿಂದ. ಅಗ್ನಿಗೆ ಪಾವಿತ್ರ್ಯ ಬರುವುದು ನಮ್ಗೆ ಗೊತ್ತಿದೆ. ಅಗ್ನಿ ಎಲ್ಲವನ್ನು ಶುದ್ಧ ಮಾಡ್ತದೆ. ಅಗ್ನಿಗೆ ಪಾವಿತ್ರ್ಯ ಬಂದದ್ದು ಕೂಡ ಒಳಗೆ ಅಗ್ನಿನಾಮಕನಾಗಿ ಅವನಿದ್ದರಿಂದ. ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥ ಸರ್ವದಾಹಕಃ ನಿತ್ಯಾನಂದ ಅಗ್ನಿವರ್ಣಸ್ಥ ರಾಮ ಪರಶುಭೃತ್ಸವ ಅಂತ ಅವನನ್ನ ಐತರೇಯ ಉಪನಿಷತ್ತಿನ ಬೃಹದಾರಣ್ಯಕ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅಗ್ನಿಸ್ಥ, ಅಗ್ನಿಯಲ್ಲಿ ಒಳಗಿದ್ದಾನೆ. ಸಂಹರ್ತ ಸರ್ವದೋಷಾಣಾಂ, ಎಲ್ಲ ದೋಷಗಳನ್ನು ಪರಿಹರಿಸ್ತಾನೆ. ಸರ್ವದಾಹಕ, ಎಲ್ಲವನ್ನು ಸುಟ್ಟು ಬೂದು ಮಾಡಬಲ್ಲಂಥವನು. ಅದರಿಂದ ಅಗ್ನಿಗೆ ಪಾವಿತ್ರ್ಯ ಬಂದದ್ದು ಇವನಿಂದಲೇ. ಅದಕ್ಕೆ ಅವನು ಪವಿತ್ರಾಣಾಂ ಪವಿತ್ರ. ಈ ಕಾಲವೂ ಕೂಡ ಒಂದು ದೊಡ್ಡ ಪವಿತ್ರ ಅಂತ ಹೇಳ್ತಾರೆ. ಅನೇಕ ದೋಷಗಳು ಕಾಲಕ್ರಮೇಣ ತಾವಾಗಿಯೇ ಹೊರಟು ಹೋಗ್ತವೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಕಾಲೇನ ಸ್ನಾನ ಶೌಚಾಭ್ಯಾಮ್ ಅಂತ. ಕಾಲ ಹಾಗೆ ಮುಂದೆ ಹೋದಂತೆ ಒಂದಂತೆ ಆ ದೋಷದ ತೀವ್ರತೆ ಕಡಿಮೆ ಆಗ್ತದೆ. ಟೈಮ್ ಈಸ್ ಎ ಬೆಸ್ಟ್ ಹೀಲರ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಕೂಡ. ಸಮಯ ಅಂತ ಅನ್ನೋದು ಎಲ್ಲಾ ತರದ ದೋಷಗಳನ್ನ ಹೀಲ್ ಮಾಡುವಂತಹ ಒಂದು ಫ್ಯಾಕ್ಟರ್ ಅದು ಅಂತ ಹೇಳ್ತಾರೆ. ಕಾಲವು ಪವಿತ್ರವಾದದ್ದೇ. ಅದ್ಯಾಕೆ ಕಾಲ ಯಾಕೆ ಪವಿತ್ರ ಅಂದ್ರೆ ಕಾಲದಲ್ಲಿ ಕಾಲ ನಿಯಾಮಕನಾಗಿ ಆತ ಇರುವುದರಿಂದ.
ಹೃದಯಸ್ಥಃ ಪುರುಷೋ ನಾಮ ಕಾಲ ಸರ್ವಗತೋ ಹರಿಹಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ನಮ್ಮ ಹೃದಯದಲ್ಲಿರುವಂತಹ ಭಗವಂತನಿಗೆ ಪುರುಷ ಅಂತ ಹೆಸರು, ಎಲ್ಲ ಕಡೆ ವ್ಯಾಪ್ತನಾಗಿರುವ ಭಗವಂತನ ರೂಪಕ್ಕೆ ಕಾಲ ಅಂತ ಹೆಸರು. ಅಥವಾ ರುದ್ರದೇಹಸ್ಥಃ ಹರಿಹಿ ಕಾಲ ಇತಿ ಹಿರಿಯತೆ. ರುದ್ರನ ಅಂತರ್ಯಾಮಿಯಾಗಿರುವಂತಹ ನರಸಿಂಹರೂಪಿಯಾದ ಭಗವಂತ ಅವನು ಕಾಲ ಅಂತ ಹೇಳ್ತಾರೆ. ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವಾತ್, ಸಕಲ ಸದ್ಗುಣ ಪರಿಪೂರ್ಣನಾದ್ರಿಂದ ಅವನನ್ನ ಕಾಲ ಅಂತ ಹೇಳ್ತಾರೆ. ಹೀಗೆ ಕಾಲವೂ ದೊಡ್ಡ ಪವಿತ್ರ, ಆ ಕಾಲದಲ್ಲಿ ಪಾವಿತ್ರ್ಯ ಬಂದದ್ದು ಅವನಿಂದಾಗೆ. ವಾಯು, ಆಕಾಶ ಇತ್ಯಾದಿ ಎಲ್ಲ ಸಂಗತಿಗಳೇನಿವೆ ಅವೆಲ್ಲದಕ್ಕೂ ಕೂಡ ಪಾವಿತ್ರ್ಯ ಬರುವುದು ಆತನಿಂದಾಗಿ. ವೇದ ಅದು ಅತ್ಯಂತ ಪವಿತ್ರವಾದದ್ದು. ಆ ವೇದ ಭಗವಂತನನ್ನ ಸ್ತುತಿಸಿದ್ರಿಂದ, ಭಗವಂತನ ಗುಣವೈಭವವನ್ನು ವರ್ಣನೆ ಮಾಡುವುದರಿಂದ ಅದು ಪವಿತ್ರ ಆಗುವುದು. ಹೀಗೆ ಎಲ್ಲಾ ಪವಿತ್ರಗಳಿಗಿಂತಲೂ ಆತ ದೊಡ್ಡ ಪವಿತ್ರ, ಎಲ್ಲಾ ಮಂಗಲಕ್ಕಿಂತಲೂ ಆತ ದೊಡ್ಡ ಮಂಗಲ. ಮಂಗಲ ಅಂತಂದ್ರೆ ಮಗಿ ಗತೋ ಅನ್ನೋ ಧಾತುವಿನಿಂದ ಹುಟ್ಟಿದಂತಹ ಶಬ್ದ. ನಮ್ಮನ್ನ ಜೀವನದಲ್ಲಿ ಮೇಲೆತ್ತುವಂಥ ಎಲ್ಲಾ ಪ್ರಕ್ರಿಯೆಗಳು, ಕ್ರಿಯೆಗಳು, ಅನುಸಂಧಾನಗಳು ಅವಕ್ಕೆಲ್ಲ ಮಂಗಲ ಅಂತಾರೆ. ಜಗತ್ತಿನಲ್ಲಿ ಏನೇನು ಮಂಗಲ ಸಂಗತಿಗಳಿವೆ ಅವೆಲ್ಲವೂ ಕೂಡ ಮಂಗಲ ಆಗುವುದು ಭಗವಂತನಿಂದಾಗಿಯೇ. ಅವನೇ ದೊಡ್ಡ ಮಂಗಲ. ದೈವತಂ ದೇವತಾನಾಂಚ, ಎಲ್ಲಾ ದೇವತೆಗಳಲ್ಲಿ ಕೂಡ ಆತ ದೊಡ್ಡ ದೇವ. ಭೂತಾನಂ ಯಹ ಅವ್ಯಯ ಪಿತಾ, ನಾವೆಲ್ಲರೂ ಭೂತರು. ನಮ್ಮನ್ನು ಹುಟ್ಟಿಸಿದಂಥ ಒಬ್ಬ ತಂದೆ ಇದ್ದಾನೆ. ಆತ ತಾನು ಕೂಡ ಒಂದ್ ದಿವಸ ಹುಟ್ಟಿದ್ದ, ನಮ್ಮ ತಂದೆ. ಮುಂದೆ ಆತ ಸತ್ತ, ನಾವು ತಂದೆ ಆದೆವು. ಒಂದ್ ದಿವಸ ನಾವು ಸಾಯ್ತೇವೆ. ನಮ್ಮ ಮಕ್ಕಳು ಅವರು ತಂದೆ ತಾಯಂದಿರಾಗ್ತಾರೆ, ಮುಂದೆ ಅವರು ಒಂದ್ ದಿವಸ ಸಾಯ್ತಾರೆ. ಆದ್ರೆ ಎಂದೂ ನಾಶವಿಲ್ಲದ, ತಾನು ನಾಶ ಹೊಂದದ ತಂದೆಯವನು ಈ ಪರಮಾತ್ಮ. ಅಯಂ ಪಿತಾ ಏತೆ ಪುತ್ರಾಹ ಅಂತ ಐತ್ರೇಯ ಉಪನಿಷತ್ನಲ್ಲಿ ಅದಕ್ಕಾಗಿ ವರ್ಣನೆ ಮಾಡ್ತಾರೆ. ಐತ್ರೇಯ ಉಪನಿಷತ್ತಿನ ಮಾತುಗಳನ್ನ ಹೆಚ್ಚಾಗಿ ಇಲ್ಲಿ ಯಾಕೆ ಇವತ್ತಿನ ಪ್ರವಚನದಲ್ಲಿ ನಾನು ಕೋಟ್ ಮಾಡ್ತಾ ಇದ್ದೇನೆ ಅಂದ್ರೆ, ಐತ್ರೇಯ ಉಪನಿಷತ್ನಲ್ಲೇ ಬೃಹತಿ ಸಹಸ್ರದ ಕುರಿತಾಗಿ ವರ್ಣನೆ ಬರ್ತದೆ. ಆ 1000 ಬೃಹತಿ ಮಂತ್ರಗಳ ಒಂದು ಸಂಕ್ಷಿಪ್ತ ರೂಪವೇ ವಿಷ್ಣು ಸಹಸ್ರನಾಮ. ಅದಕ್ಕಾಗಿ ಪ್ರವಚನದ ಆರಂಭದಲ್ಲೂ ಕೂಡ ತದೇತತ್ ಸಹಸ್ರಂ ತತ್ ಸರ್ವಂ ಅಂತ ಆ ಭಗವಂತನ 1000 ನಾಮಗಳೇ ಭಗವಂತನ ಅನಂತ ನಾಮಗಳಿಗೆ ಪ್ರತೀಕವಾಗಿವೆ. ಬೃಹತಿ ಸಹಸ್ರದ ಸಂಕ್ಷಿಪ್ತ ರೂಪವೇ ಆ 1000 ನಾಮಗಳು ಅಂತ ಭಗವಂತನ ಸ್ತುತಿ ಇದೆ. ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ, ಆ ಭಗವಂತನ ಪತ್ನಿಯಾದಂತಹ ಲಕ್ಷ್ಮೀದೇವಿಗೆ ದಕ್ಷಿಣ ಅಂತ ಹೇಳ್ತಾರೆ. ತತ್ ಸತ್ಯಂ, ಆ ಭಗವಂತ ಸತ್ಯ ಶಬ್ದವಾಚ್ಯನಾಗಿದ್ದಾನೆ. ಯಾಕೆ ಸದಿತಿ ಪ್ರಾಣ, ಪ್ರಾಣನಿಗೆ ಸತು ಅಂತ ಹೆಸರಿದೆ. ಇವೆಲ್ಲವೂ ಐತರೇಯ ಉಪನಿಷತ್ನಲ್ಲೇ ಬಂದದ್ದು. ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಇದು ಐತರೇಯ ಉಪನಿಷತ್ನಲ್ಲೇ ಬಂದದ್ದು. ಎಲ್ಲಾ ದೇವತೆಗಳನ್ನು ಸಾಮೂಹಿಕವಾಗಿ ಸ್ತುತಿಸುವಂತಹ ಒಂದು ಸ್ತೋತ್ರ ಅದು. ನಾವೀಗ ದೇವತೆಗಳ ಅನೇಕಾನೇಕ ದೇವತೆಗಳ ಅನುಗ್ರಹದಿಂದಲೇ ಇದನ್ನೆಲ್ಲ ಮುಂದುವರಿಸಬೇಕಾಗಿದೆ, ಈ ಶ್ರವಣ ಮನನ ಇತ್ಯಾದಿಗಳನ್ನ. ಬೃಹತಿ ಸಹಸ್ರದಲ್ಲಿ ಮುಂದೆ ನಾನು ನೋಡುವುದೇ ನಾಳೆ ನಾಡಿದ ದಿವಸಗಳಲ್ಲಿ ಕೆಲವು ಅಕ್ಷರಗಳಿಗೆ ಚತುರ್ಮುಖ ಬ್ರಹ್ಮ ಅಭಿಮಾನಿ, ಕೆಲವು ಅಕ್ಷರಗಳಿಗೆ ಸ್ವಯಂಭುವ ಮನು ಅಭಿಮಾನಿಯಾಗಿದ್ದಾನೆ, ಇನ್ ಕೆಲವು ಅಕ್ಷರಗಳಿಗೆ ಮುಖ್ಯ ಪ್ರಾಣ ಅಭಿಮಾನಿಯಾಗಿದ್ದಾನೆ. ಹೀಗೆ ಅನೇಕರು ಅಲ್ಲೆಲ್ಲ ಇದ್ದಾರೆ. ಆ ಎಲ್ಲಾ ದೇವತೆಗಳಿಗೂ ಕೂಡ ನಿಯಾಮಕನಾದವನು ಈತನೇ ಆಗಿದ್ದಾನೆ. ದೇವತೆಗಳಲ್ಲೂ ದೇವತಾ ಅವನೇ ಆಗಿದ್ದಾನೆ. ಅದಕ್ಕಾಗಿ ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಎಲ್ಲಾ ದೇವತೆಗಳು ಕೂಡ ಸ್ವಯಂಭವ ಮನು ಇರಬಹುದು, ಚತುರ್ಮುಖ ಮುಖ್ಯ ಪ್ರಾಣರು ಇರಬಹುದು, ಸರಸ್ವತಿ ಭಾರತೀಯರು, ಸಂಜ್ಞಾ ಸ್ವಾಹ ಮೊದಲಾದ ಋಗ್ವೇದದ ಅಭಿಮಾನಿ ದೇವತೆಯರು, ಋತಶ್ರೀ ಗೀ ಉಮಾದ್ಯಾಶ್ಚ ಅಂತ ಋಗ್ವೇದಕ್ಕೆ ಲಕ್ಷ್ಮೀದೇವಿ, ಗೀ ಅಂದ್ರೆ ಸರಸ್ವತಿ ಭಾರತೀಯರು, ಉಮಾ ಮೊದಲಾದ ದೇವತೆಗಳು ಅಭಿಮಾನಿಯನ್ನೇ ಆಗಿದ್ದಾರೆ. ಸ್ವಯಂ ಭಗವಂತ ಎಲ್ಲದಿಂದಲೂ ಪ್ರತಿಪಾದ್ಯನಾಗಿದ್ದಾನೆ. ಆ ಎಲ್ಲ ದೇವತೆಗಳು ಕೂಡ ಪರೋಕ್ಷ ಪ್ರಿಯರು, ಯಾವತ್ತೂ ನೇರವಾಗಿ ಏನನ್ನು ತಿಳಿಸುವಂತವರಲ್ಲ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಂತ 2 ಸರಿ ಆ ಐತರೇಯ ಉಪನಿಷತ್ತು ನಮ್ಮನ್ನು ಎಚ್ಚರಿಸಿದೆ. ಹಾಗೆ ಐತರೇಯ ಉಪನಿಷತ್ತಿನ ಕೆಲವು ಶ್ಲೋಕಗಳನ್ನೇ ಮಂಗಲಾಚರಣ ರೂಪದಲ್ಲಿ ನಾನೀಗ ಆರಂಭದಲ್ಲಿ ಹೇಳಿದೆ. ಅಯಂ ಪಿತಾ ಏತೇ ಪುತ್ರಾಹ, ಇದಂ ಮೂಲಂ ಏತದ್ವೈ ಮೂಲಂ ಅಧಸ್ಥೂಲಂ, ಭಗವಂತನೇ ಈ ಜಗತ್ತಿನ ಬೇರು, ಅಧಃ ಈ ಜಗತ್ತೆಲ್ಲವೂ ಕೂಡ ಸ್ಥೂಲ ಆತನಿಂದ ಹುಟ್ಟಿದ್ದು ಅಂತ ಐತರೇಯ ಉಪನಿಷತ್ತು ವರ್ಣನೆ ಮಾಡ್ತದೆ. ಹೀಗೆ ಅವನು ಎಂದೂ ನಾಶ ಹೊಂದದ ತಂದೆ ಈ ಭಗವಂತ.
ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೆ ಯಸ್ಮಿಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಭಗವಂತ ಸೃಷ್ಟಿಕರ್ತ, ಆತ ಪಾಲನಕರ್ತ, ನಾಶಕರ್ತ ಅಂತನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಸರ್ವಾಣಿ ಭೂತಾನಿ, ಎಲ್ಲಾ ಜೀವಗಳು ಕೂಡ, ಜಡಚೇತನಾತ್ಮಕವಾದ ಪ್ರತಿಯೊಂದು ವಿಶ್ವವೂ ಕೂಡ ಈ ಸೃಷ್ಟಿಯ ಆರಂಭದಲ್ಲಿ ಅವನಿಂದ ಹುಟ್ಟಿತು. ಏತದ್ವೈ ಮೂಲಂ, ಅವನೇ ಎಲ್ಲದಕ್ಕೂ ಬೇರು. ಅದಸ್ಥೂಲಂ ಯಸ್ಮಿಂಶ್ಚ ಪ್ರಳಯಂ ಯಾಂತಿ, ಅವನು ಅದನ್ನು ಸೃಷ್ಟಿಸಿ ಅದನ್ನು ಪಾಲಿಸಿ ಮತ್ತೆ ಕೊನೆಗೆ ಅವನನ್ನೇ ಹೋಗಿ ತಲುಪ್ತವೆ ಈ ಪ್ರತಿಯೊಂದು ಜೀವ ಮತ್ತೊಂದು ಪ್ರತಿಯೊಂದು ಜಡವೂ ಕೂಡ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯಪ್ರಯಂತ್ಯಭಿಸಂವಿಶಂತಿ ಅಂತ ತೈತ್ತಿರೀಯ ಉಪನಿಷತ್ತು ಕೂಡ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾವ ಪರಮಾತ್ಮನಿಂದ ಈ ಎಲ್ಲಾ ಪ್ರಾಣಿಗಳು ಕೂಡ ಹುಟ್ಟುತ್ತವೆ. ಏನ ಜಾತಾನಿ ಜೀವಂತಿ, ಇವು ಬದುಕಿರ್ಲಿಕ್ಕೂ ಕೂಡ ಭಗವಂತನ ಅನುಗ್ರಹವೇ ಬೇಕು. ಯಸ್ಮಿನ್ ಪ್ರಯಂತಿ ಅಭಿಸಂವಿಶಂತಿ, ಕೊನೆಗೊಂದು ದಿವಸ ಅವನನ್ನೇ ಹೋಗಿ ತಲುಪ್ತವೆ. ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ ನಾಮ ಸಹಸ್ರಮೇ ಶೃಣು ಪಾಪ ಭಯಾಪಹಂ. ಲೋಕಪ್ರಧಾನನಾದವನು, ಲೋಕ ಅಂದ್ರೆ ಈ ಜಗತ್ತು, ಜಗತ್ತಿಗೆ ಪ್ರಧಾನನಾದಂಥವನು. ಲೋಕಪ್ರಧಾನ ಅನ್ನುವ ಶಬ್ದನು ಈ ಜಗತ್ತಿನ ಈ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲೂ ಬಂದಿಲ್ಲ. ಆದರೂ ಅದಕ್ಕೊಂದು ಅರ್ಥವನ್ನ ಭಾಗವತ ತಾತ್ಪರ್ಯಕ್ಕನುಸಾರವಾಗಿ ನಾವು ಹೇಳ್ಬೋದು. ಕಾರ್ಯತಸ್ಸಾ ಪ್ರಧಾನತ್ವ ಪ್ರಧಾನಮಿತಿ ಕೀರ್ತ್ಯತೆ. ಲಕ್ಷ್ಮೀದೇವಿಗೆ ಪ್ರಧಾನ ಅಂತ ಹೇಳ್ತಾರೆ ಪ್ರಕೃತಿಗೆ. ಯಾಕೆಂದ್ರೆ ಆ ಪ್ರಕೃತಿಯಿಂದ ಹುಟ್ಟಿದ ಜಗತ್ತಿಗಿಂತ ಆಕೆ ಪ್ರಧಾನಳು. ಆ ಕಾರಣಕ್ಕಾಗಿ ಪ್ರಧಾನ ಅನ್ನುವ ಹೆಸರಿನಿಂದ ಅವರನ್ನು ವರ್ಣನೆ ಮಾಡ್ತಾರೆ. ಹೀಗೆ ಇವನು ಲೋಕ ಪ್ರಧಾನನಾಗಿದ್ದಾನೆ, ಜಗತ್ತಿನೆಲ್ಲದಕ್ಕೂ ಕೂಡ ಆತ ಇವನೇ ಪ್ರಧಾನನಾಗಿದ್ದಾನೆ. ಪ್ರಧಾನ ಅಂದ್ರೆ ಪ್ರಧತ್ತೆ ಇತಿ ಪ್ರಧಾನ. ಧತ್ತೆ ಧಾನ್ಯಧಾರಣ ಪೋಷಣೆಯೋಹ, ಜಗತ್ತನ್ನು ಧರಿಸಿದ್ದಾನೆ ಮತ್ತು ಜಗತ್ತನ್ನು ಪೋಷಿಸ್ತಾ ಇದ್ದಾನೆ. ಹೀಗೆ ಪ್ರಧತ್ತೆ ಇತಿ ಪ್ರಧಾನ ಅಂತ ಹೇಳಿ ಅದರ ಶಬ್ದದ ನಿಷ್ಪತ್ತಿ ಆಗಬಹುದು. ರಾಜ, ಸೇನಾಪತಿ ಮೊದಲಾದವರಿಗೆ ಪ್ರಧಾನರು ಅಂತ ಹೇಳ್ತಾರೆ. ಭಗವಂತ ಲೋಕ ಪ್ರಧಾನನಾಗಿದ್ದಾನೆ, ಜಗತ್ತನ್ನ ಹುಟ್ಟಿಸಿ ಅದನ್ನು ಪಾಲಿಸಿ ಅದನ್ನು ನಾಶಪಡಿಸ್ತಾನೆ. ಆದ್ರಿಂದ ಅವನಿಗೆ ಪ್ರಧಾನ ಅಂತ ನಾವು ಹೇಳಬಹುದಾಗಿದೆ. ಆದ್ರಿಂದ ಆತ ಲೋಕ ಪ್ರಧಾನ. ಮತ್ತೆ ಜಗನ್ನಾಥನು ಕೂಡ ಹೌದು. ಜಗನ್ನಾಥ ಅನ್ನೋ ಶಬ್ದವು ಕೂಡ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲೂ ಬಂದಿಲ್ಲ. ಆದ್ರೆ ಜಗತ್ತಿನ ಒಡೆಯ ಲೋಕನಾಥ ಅನ್ನೋ ಶಬ್ದ ಎಲ್ಲ ಬಂದೇ ಬರ್ತದೆ. ಗಚ್ಚತಿ ಇತಿ ಜಗತ್. ಜಗತ್ ಅಂದ್ರೆ ಗಚ್ಚತಿ, ಜ್ಞಾನಪ್ರಧಾನವಾದಂಥ ಜಗತ್ತು. ಯಾರು ಭಗವಂತನನ್ನು ತಿಳ್ಕೋತಾರೋ ಅವರೆಲ್ಲ ಜಗತ್ತು. ಭಗವಂತನನ್ನು ತಿಳ್ಕೊಳ್ಳುವವರು ಜಗತ್ತಿನಲ್ಲಿ ಸೇರ್ತಾರೆ, ಭಗವಂತನನ್ನು ತಿಳ್ಕೊಳ್ಳದೇ ಇದ್ದವರು ಜಗತ್ತಿನಲ್ಲಿ ಸೇರ್ತಾರೆ. ಅವರೆಲ್ಲರಿಗೂ ಕೂಡ ಈ ಭಗವಂತ ನಾಥನಾಗಿದ್ದಾನೆ. ಅಂಥ ವಿಷ್ಣುವಿನ ನಾಮ ಸಹಸ್ರಗಳನ್ನು ಈಗ ಹೇಳುವವನಿದ್ದೇನೆ. ಶೃಣು ಪಾಪ ಭಯಾಪಹಂ, ಎಲ್ಲ ಥರದ ಪಾಪಗಳ ಭಯವನ್ನು ಪರಿಹರಿಸುವಂತ ಒಂದು ಸ್ತೋತ್ರ ಇದು. ಇದನ್ನು ನೀನು ಕೇಳು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅನ್ನೋದ್ರ ಅರ್ಥವನ್ನು ಹಿಂದೆ ಹೇಳಿದೆ. ಗೌಣವಾದ ನಾಮಗಳು ಅಂತಂದ್ರೆ ಗುಣವಾಚಕವಾದ ನಾಮಗಳು ಅಂತ ಅರ್ಥ, ಅಪ್ರಧಾನವಾದ ನಾಮಗಳು ಅಂತ ಅದರ ಅರ್ಥ ಅಲ್ಲ. ಅಂತ ಮಹಾತ್ಮನಾದ ವಿಷ್ಣುವಿನ ನಾಮಗಳನ್ನ ಋಷಿಭಿಹಿ ಪರಿಗೀತಾನೆ, ಜ್ಞಾನಿಗಳಾದಂತಹ ಋಷಿಗಳು ಅವನ ನಾಮಗಳನ್ನ ಹಾಡಿ ಹೊಗಳಿದ್ದಾರೆ. ತಾನಿ ವಕ್ಷಾಮಿ ಭೂತೆಯೇ, ಅದೇ ನಾಮಗಳ ಅರ್ಥವನ್ನ ನಾನು ನಿಮಗೀಗ ಹೇಳುವವನಿದ್ದೇನೆ. ಪರಿಗೀತಾನೆ, ಪರಿಪರಿಯಿಂದ ಭಕ್ತಿಯಿಂದ ಮತ್ತೆ ಅವರು ಹೇಳಿದ್ದಾರೆ. ಅಲ್ಲಿ ಭಗವದ್ಗೀತಾದಲ್ಲಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಬರ್ತದೆ. ಜ್ಞಾನಿಗಳನ್ನ ಪರಿಪ್ರಶ್ನೆ ಮಾಡಬೇಕು, ಮತ್ತೆ ಅವ್ರನ್ನ ಕೇಳಬೇಕು. ಆವಾಗ ಅವರು ಪರಿಗೀತ ಮಾಡ್ತಾರೆ, ಮತ್ತೆ ಹೇಳ್ತಾರೆ. ಅದು ಪರಿಪ್ರಶ್ನೆ ಅನ್ನೋದಕ್ಕೂ ಪರಿಗೀತ ಅನ್ನೋದಕ್ಕೂ ಹೀಗೊಂದು ಸಂಬಂಧ ಇದೆ. ಭೂತೆಯೇ, ಜಗತ್ತಿಗೆ ಎಲ್ಲರಿಗೂ ಕೂಡ ಒಂದು ಸಂಪತ್ತು, ಐಶ್ವರ್ಯ, ಜ್ಞಾನವೆಂಬ ಐಶ್ವರ್ಯ, ಜ್ಞಾನಭಕ್ತ ವೈರಾಗ್ಯಗಳ ಸಿದ್ಧಿಗಾಗಿ ಇದು ಭೂತೆಯೇ ಅಂತ ಅನ್ನೋದಕ್ಕೆ ಅರ್ಥ. ಅದನ್ನ ನಾನು ನಿಮ್ಗೆ ಹೇಳುವವನಿದ್ದೇನೆ ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದರು. ಮಹಾಭಾರತದ ಈ ಅಧ್ಯಾಯದಲ್ಲಿ ಈಗ ನಾವು ಈ ಶ್ಲೋಕಗಳನ್ನು ನೋಡಿ ಮುಗಿಸಿದ್ದೇವೆ. ಇನ್ನು ಮುಂದೆ ನಾವು ವಿಷ್ಣುವಿನ ನಾಮಗಳನ್ನೇ ವಿಷ್ಣು ಷಟ್ಕಾರ ಅಂತ ನೋಡ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾವು ಆ ನಾಮಗಳ ವ್ಯಾಖ್ಯಾನವನ್ನೇ ಕೇಳುವುದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆಗಳು ಯಾಕೆ ಶಾಸ್ತ್ರದಲ್ಲಿ ಇಷ್ಟು ಮಹತ್ವ ಸ್ಥಾನ ಪಡ್ಕೊಂಡಿವೆ ಅಂತ ಅನ್ನೋದನ್ನು ನೋಡ್ಬೇಕಾಗಿದೆ. ಮತ್ತೆ
ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದ ಒಂದು ಸಂಬಂಧ ಏನಿದೆ ಅದನ್ನು ಕೂಡ ಗಮನಿಸಬೇಕಾಗಿದೆ. ವಿಷ್ಣು ಸಹಸ್ರನಾಮದ ಪಠನದಿಂದ ಯಾವೊಂದು ಫಲ ಮನುಷ್ಯನಿಗೆ ಸಿಗುತ್ತದೆ, ಆರೋಗ್ಯದ ಫಲ ಇತ್ಯಾದಿಗಳು, ಅದನ್ನು ಕೂಡ ಬೇರೆ ಬೇರೆ ಮೂಲಗಳಿಗೆ ಅನುಸಾರವಾಗಿ ನಾವು ನೋಡಬೇಕಾಗಿದೆ. ಅದನ್ನೆಲ್ಲವನ್ನು ಕೂಡ ನಾವು ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.